ಹಣಕ್ಕಾಗಿ 4 ಮದುವೆಯಾಗಿ ವಂಚನೆ ಮಾಡಿರುವಂತಹ ವಂಚಕಿ ಈಕೆ. ಸೊ ಈಕೆಯ ಕಥೆಯನ್ನು ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೋಜಿಗಾಗಿ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಮಾಡಿರುವಂಥದ್ದು. ಹೀಗೆ 4 ಮದುವೆಯಾಗಿ 4ವರಿಗೆ ವಂಚಿಸಿರುವಂತಹ ಕಿಲಾಡಿ ಈಕೆ. ಮಂಡ್ಯ ಜಿಲ್ಲೆ ಪಾಂಡವಪುರದ ಸ್ನೇಹ ಅಂಥೇಳಿ ವಂಚನೆ ಮಾಡಿರುವಂಥ ಲೇಡಿ ಮಹಿಳೆ. ಸೊ ದಾವಣಗೆರೆಯ KTJ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬೆಂಗಳೂರು, ದಾವಣಗೆರೆ, ಮಂಡ್ಯದಲ್ಲಿ ಮದುವೆ ಆಗಿದ್ರು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಹಣಕ್ಕಾಗಿ 4 ಮದುವೆಯಾಗಿ ವಂಚನೆ ಮಾಡಿರುವಂಥ ವಂಚಕಿ ಕಿಲಾಡಿ ಈಕೆ. ಮೋಜಿಗಾಗಿ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಮಾಡಿಕೊಳ್ಳುವಂಥ ಕೆಲಸ ಈಕೆದು. ಹೀಗೆ 4 ಮದುವೆಯಾಗಿ 4ವರಿಗೆ ವಂಚನೆ ಮಾಡಿದ್ದಾರೆ, ಕೈ ಕೊಟ್ಟಿದ್ದಾರೆ. ಸೊ ಮಂಡ್ಯ ಜಿಲ್ಲೆ ಪಾಂಡವಪುರದ ಸ್ನೇಹ ಅಂತೇಳಿ ಈಕೆಯ ಹೆಸರು, ಆ ಮಹಿಳೆಯ ಹೆಸರು ಸ್ನೇಹ ಅಂತೇಳಿ. ದಾವಣಗೆರೆಯ KTJ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬೆಂಗಳೂರಲ್ಲಿ, ದಾವಣಗೆರೆ, ಮಂಡ್ಯದಲ್ಲಿ ಮದುವೆಯಾಗಿದ್ದರು. ನೋಡಿ, ಸ್ನೇಹಳನ್ನ 3ನೆಯ ಮದುವೆಯಾಗಿದ್ದ ದಾವಣಗೆರೆಯ ಪ್ರಶಾಂತ್. ದಾವಣಗೆರೆಯ DCM ನಿವಾಸಿ ಪ್ರಶಾಂತನನ್ನು ಪ್ರೀತಿಸಿ ಮದುವೆ ಆಗಿದ್ರಂತೆ ಸ್ನೇಹ. ರೈಲಿನಲ್ಲಿ ಬರುವಂಥ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಪರಿಚಯ ಆಗತ್ತೆ. ಬಳಿಕ ಇಬ್ಬರ ಪರಿಚಯ ಪ್ರೀತಿಗೆ ತಿರುಗಿ ಅದು ಮದುವೆ ಆಗೋ ಲೆವೆಲ್ಗೆ ಹೋಗುತ್ತೆ. ತದನಂತರ ಮದುವೆ ಕೂಡ ಆಗ್ತಾರೆ. ಸೊ ಮನೆಯವರ ಒಪ್ಪಿಗೆ ಮೇರೆಗೆ 1.5 ವರ್ಷದ ಹಿಂದೆ ಮದುವೆ ಕೂಡ ಆಗ್ತಾರೆ. ಸೊ ಮನೆಯವರಿಗೆ ಒಪ್ಪಿಸಿ ತವರಿಗೆ ಹೋಗಿ ಬರೋದಾಗಿ ಹೇಳಿ ಹೋಗಿರುವಂಥ ಸ್ನೇಹ ವಾಪಸ್ ಬರೋದೇ ಇಲ್ಲ. ಸೊ ಊರಿಗೆ ಹೋಗಿ ಮತ್ತೆ ಅಲ್ಲಿ ಬೇರೊಬ್ಬನನ್ನು ಮದುವೆ ಆಗಿರುವಂಥ ಲೇಡಿಕೆ ಅಲ್ಲಿ ಊರಿಗೆ ಹೋದ್ಮೇಲೆ ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡಿರುವಂಥದ್ದು. ಇದೀಗ ವಂಚಿಸಿ ಮದುವೆ ಆಗಿದ್ದ ಸ್ನೇಹಳ ಬಣ್ಣ ಏನಿದೆಯಲ್ಲ ಅದು ಬಟ ಬಯಲಾಗ್ತಾ ಇದೆ. ಸೊ ಈಕೆ ಇನ್ನೆರಡು ಮದುವೆ ಆಗಿರುವ ಮಾಹಿತಿಯನ್ನು ಪ್ರಶಾಂತ್ ಸಂಬಂಧಿಯವರು ಕೊಟ್ಟಿದ್ದಾರೆ. ಇದೀಗ ವಂಚಕಿ ಸ್ನೇಹ ವಿರುದ್ಧ ದಾವಣಗೆರೆಯ KTJ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸ್ನೇಹಳನ್ನು ಕರೆತಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಮೇಲುಕೋಟೆಯ ಮಹೇಶ್, ಬೆಂಗಳೂರಿನ ವೆಂಕಟೇಶ್ ಎಂಬುವರನ್ನು ಮದುವೆಯಾಗಿದ್ದರು. ಬಳಿಕ ದಾವಣಗೆರೆಯ ಪ್ರಶಾಂತನನ್ನು ಈಕೆ ಮದುವೆ ಮಾಡಿಕೊಂಡಿರುವಂಥದ್ದು. ಮತ್ತೆ ಊರಿಗೆ ವಾಪಸ್ ಹೋಗಿ ರಘು ಎಂಬಾತನನ್ನು ಈಕೆ ವಿವಾಹ ಆಗಿದ್ದಾಳೆ. ವಿವಾಹ ಆಗಿ ಮದುವೆಯಾಗಿ ವಂಚನೆ ಮಾಡಿದ್ದಾಳೆ. ಆಕೆಯ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ನೋಡಿದಾಗ ಈಕೆಯ ಬಣ್ಣ ಬಯಲಾಗಿದೆ. ಮದುವೆಯಾಗಿ ಹಣ, ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗೋದು ಈಕೆಯ ಚಾಳಿ ಆಗಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಣಕ್ಕಾಗಿ 4 ಮದುವೆಯಾಗಿ ವಂಚನೆ ಮಾಡಿರುವಂತಹ ವಂಚಕಿ ಈಕೆ. ಸೊ ಮೋಜಿಗಾಗಿ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನು ಮದುವೆ ಮಾಡಿಕೊಳ್ಳುವಂಥ ಕೆಲಸ ಈಕೆದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವಲಿಂಗಪ್ಪ ನವಣಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವಲಿಂಗಪ್ಪ, ಈಕೆಯ ಕಿಲಾಡಿತನ ಬಯಲಾಗಿದ್ದು ಹೇಗೆ? ಇದುವರೆಗೂ ಎಷ್ಟು ಜನರನ್ನ ಮದುವೆ ಆಗಿದ್ದಾರೆ, ಎಷ್ಟು ಜನರಿಗೆ ಮೋಸ ಮಾಡಿದ್ದಾರೆ, ಏನು ಎತ್ತ ಅಂತೇಳಿ? ಎಸ್ ಹೇಮಕುಮಾರ್, ಈ ಮೋಜು ಮಸ್ತಿಗಾಗಿ ಯುವತಿಯರು ಯಾವ ಮಟ್ಟಕ್ಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಈ ಯುವತಿನೇ ಸಾಕ್ಷಿ ಅಂತಾನೆ ಹೇಳ್ಬೋದು. ದುಡ್ಡಿನ ಆಸೆ ಆಗ್ಬೋದು, ಈ ಚಿನ್ನಾಭರಣ ಮತ್ತು ಮೋಜು ಮಸ್ತಿಗಾಗಿ ಈ ಯುವತಿ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಅಂತ ಈ ಯುವತಿಯನ್ನ ಹೇಳಲಾಗ್ತಾ ಇದೆ. ಇವಳು ಒಟ್ಟು 4 ಮದುವೆಗಳನ್ನಾಗಿ 4ವರೆಗೂ ಕೂಡ ವಂಚನೆಯನ್ನ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ನಗರದ DCM ಲೇಔಟ್ನ ನಿವಾಸಿಯಾಗಿರುವಂತ ಪ್ರಶಾಂತ್ ಅವರು ಕೂಡ ಇದರಲ್ಲಿ ಒಬ್ರು. ಅವ್ರಿಗೂ ಕೂಡ ಪ್ರೀತಿಸಿ ಮದುವೆಯನ್ನ ಮಾಡಿಕೊಂಡು ಬಳಿಕ ತವರು ಮನೆಗೆ ಹೋಗ್ತೀನಿ ಅಂತೇಳಿ ಹೋಗಿ ಕಳೆದ 1 ವರ್ಷದಿಂದ ಕೂಡ ಮದುವೆಯನ್ನ ಆಗಿರ್ತಾರೆ. ಬಳಿಕ 1 ವರ್ಷ ಕೂಡ ಇಬ್ರು ದಾಂಪತ್ಯ ಜೀವನವನ್ನ ಮಾಡ್ತಾರೆ. ಆದ್ರೆ ಬಳಿಕ ನಾನು ತವರಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋದಂತ ಸಮಯದಲ್ಲಿ ಇವರು ಯಾವುದೇ ಕಾರಣಕ್ಕೂ ದಾವಣಗೆರೆಗೆ ಮತ್ತೆ ವಾಪಸ್ ಬರೋದಿಲ್ಲ. ಆಮೇಲೆ ಬರ್ತಾಳೆ ಅಂತ ಹೇಳಿ ಪ್ರಶಾಂತ್ ಕೂಡ ಕಾಯ್ತಾ ಇರ್ತಾರೆ. ಆಮೇಲೆ ಈ ಸ್ನೇಹ ಏನು ಪಾಂಡವಪುರದ ಸ್ನೇಹ ಏನು ಯುವತಿ ಇದ್ದಾಳೆ, ಇವಳು ಏನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಗುಂಡಗತ್ತಿ ಅನ್ನೋ ಗ್ರಾಮದಲ್ಲಿ ಇವರು ಪ್ರಶಾಂತ್ ಅವರ ಸಂಬಂಧಿ ಕೂಡ ಇರ್ತಾರೆ. ಆ ಸಮಯದಲ್ಲಿ ಅವರು ಏನು ಸ್ನೇಹ ರಿಲೇಷನ್ ಕೂಡ ಅವ್ರಿಗೆ ಪರಿಚಯ ಇರ್ತಾರೆ. ಹೀಗಾಗಿ ಅವಳ ಬಗ್ಗೆ ವಿಚಾರ ಮಾಡಿದಾಗ ಇವಳು 4 ಮದುವೆಗಳನ್ನ ಮಾಡಿಕೊಂಡಿದ್ದಾಳೆ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಅವಳ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಅಕೌಂಟ್ಗಳನ್ನ ಏನು ಅವ್ರ ಅಕೌಂಟ್ ಇರ್ತವೆ ಅವನ್ನಗಳನ್ನ ಪರಿಶೀಲನೆ ಮಾಡಿದಾಗ ಅವಳು ಬೇರೆ ಯುವಕರೊಂದಿಗೆ ಇರುವಂತ ಫೋಟೋ ಮತ್ತು ಕೊಳಲಿ ತಾಳಿಯನ್ನ ನೋಡಿದಾಗ ಕನ್ಫರ್ಮ್ ಆಗತ್ತೆ. ಆ ಕನ್ಫರ್ಮ್ ಆದ್ಮೇಲೆ ಪ್ರಶಾಂತ್ ಅವಳು ಈ ಕಳೆದ 1 ತಿಂಗಳ ಹಿಂದೆ
ದಾವಣಗೆರೆ KT ನಗರ್ ಪೊಲೀಸ್ ಠಾಣೆಯಲ್ಲಿ ನನ್ನ ಹೆಂಡತಿ ಸ್ನೇಹ ಕಾಣೆ ಆಗಿದ್ದಾಳೆ ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ದಾವಣಗೆರೆ KT ನಗರ ಪೊಲೀಸರು ಅವಳನ್ನ ಹುಡುಕೋಕೆ ಪ್ರಾರಂಭ ಮಾಡ್ತಾಳೆ. ಹುಡುಕಿ ಇವತ್ತು ದಾವಣಗೆರೆಗೆ ಕರೆ ತಂದಿರುವಂತದ್ದು. ಈ ಬಗ್ಗೆ ಅವಳನ್ನ ಮತ್ತೆ ಪ್ರಶಾಂತ್ ಅವಳ ಇಬ್ಬರನ್ನು ಕೂಡ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈ ಸ್ನೇಹ ಎಂಬ ಏನು ಯುವತಿ ಇದ್ದಾಳೆ, ನಾಲ್ವರನ್ನ ಇಲ್ಲಿವರೆಗೂ ವಂಚನೆ ಮಾಡಿರೋದು ಇದುವರೆಗೂ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮೇಲ್ಕೋಟೆಯ ಒಬ್ಬ ವ್ಯಕ್ತಿ ಮತ್ತು ಬೆಂಗಳೂರಿನ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಏನು ರಘುಮೂರ್ತಿ ಅಂತೇಳಿ, ಆಮೇಲೆ ಏನು ದಾವಣಗೆರೆಯ ಪ್ರಶಾಂತ್ ಅವರನ್ನ ಮದುವೆ ಮಾಡ್ಕೊಂಡು ಆದ್ಮೇಲೆ ನಾನು ತವರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ತವರಿಗೆ ಅವಳು ಪಾಂಡವಪುರಕ್ಕೆ ಹೋದ್ಮೇಲೆ ರಘು ಅಂತ ಹೇಳಿ ಆ ವ್ಯಕ್ತಿಯನ್ನ ಮದುವೆ ಆಗಿರುವಂತದ್ದು. ಆಮೇಲೆ ಈ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದೀಗ ದಾವಣಗೆರೆ KT ನಗರ ಪೊಲೀಸ್ ಠಾಣೆಯಲ್ಲಿ ದಾವಣಗೆರೆ ಪ್ರಶಾಂತ್ ಅವರು ದೂರನ್ನ ನೀಡಿರುವಂತದ್ದು. ಈಗ ಪೊಲೀಸರು ಆಕೆಯನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಕುಮಾರ್ ಬಸಲಿಂಗಪ್ಪ, ಈ ಬೆಂಗಳೂರು, ದಾವಣಗೆರೆ, ಮಂಡ್ಯ ಈ ಜರ್ನಿ ಹಾಕಿ ಇದು ಹೇಗೆ ಪರಿಚಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ? ಎಸ್ ಕುಮಾರ್, ಏನೋ ದಾವಣಗೆರೆ DCM ಲೇಔಟ್ನ ನಿವಾಸಿಯಾಗಿರುವಂತ ಪ್ರಶಾಂತ್ ಅವರು ಕೂಡ ಬೆಂಗಳೂರಿಂದ ದಾವಣಗೆರೆಗೆ ಟ್ರೈನ್ ಅಲ್ಲಿ ಬರ್ತಿರ್ತಾರೆ. ಅವ್ರ ತಂದೆ ಜೊತೆಗೆ ಅದೇ ಟ್ರೈನ್ ನಲ್ಲಿ ಈ ಸ್ನೇಹ ಕೂಡ ಇರ್ತಾಳೆ. ಅವ್ರ ತಂದೆ ಕೂಡ ಇರ್ತಾರೆ. ಬರುವಂತ ಸಮಯದಲ್ಲಿ ಟ್ರೈನ್ ನಲ್ಲಿ ಇಬ್ಬರಿಗೂ ಪರಿಚಯ ಕೂಡ ಆಗತ್ತೆ. ಆಮೇಲೆ ಇಬ್ರು ನಂಬರ್ ಅನ್ನ ಶೇರ್ ಮಾಡ್ಕೊತಾರೆ. ನಂಬರ್ ಶೇರ್ ಮಾಡ್ಕೊಂಡು ಆದ್ಮೇಲೆ ಕೆಲವು ದಿನಗಳ ಕಾಲ ಅವರು ಅವ್ರವ್ರ ಊರಿಗೆ ಹೋದ್ಮೇಲೆ ಇಬ್ರು ಕೂಡ ಫೋನ್ನಲ್ಲಿ ಏನು ಸಂಭಾಷಣೆಯಲ್ಲಿ ತೊಡಗ್ತಾರೆ. ಸಂಭಾಷಣೆ ಅದು ಗೆಳೆತನ ಪ್ರೀತಿಗೆ ತಿರುಗತ್ತೆ. ಪ್ರೀತಿಯ ಆದ್ಮೇಲೆ ಅದರ ಕೆಲವೊಂದಷ್ಟು ದಿನ ಫೋನ್ನಲ್ಲೇ ಮಾತಾಡ್ಕೊಂಡು ಆಮೇಲೆ ಇಬ್ರು ಏನು ಮದುವೆ ಕೂಡ ಆಗೋಕೆ ಏನು ನಿರ್ಧಾರವನ್ನ ಮಾಡ್ತಾರೆ. ಅದರಿಂದ ಎರಡೂ ಮನೆಯಲ್ಲಿ ಕೂಡ ಒಪ್ಪಿ ಮದುವೆ ಆಗಿದೆ ಅಂತ ಹೇಳಿ ಪ್ರಶಾಂತ್ ಅವರು ಈಗ ಹೇಳ್ತಿರುವಂತದ್ದು. ಆದ್ರೆ ಅವಳು ತನ್ನ ಹಿನ್ನೆಲೆಯನ್ನ ನಾನು ಇದೇ ಕಾರಣಕ್ಕೆ ಮದುವೆ ಆಗ್ತಿದ್ದೀನಿ ಅನ್ನೋದು ಯಾವ್ದನ್ನು ತನ್ನ ಗುಟ್ಟನ್ನ ಯಾವುದೇ ಕಾರಣಕ್ಕೂ ಅವಳು ಪ್ರಶಾಂತ್ ಅವ್ರಿಗೆ ತಿಳಿಸ್ತೇನೆ ಮದುವೆಯನ್ನ ಮಾಡ್ಕೋತಾಳೆ. ಮದುವೆ ಮಾಡ್ಕೊಂಡು ಕೂಡ 1 ವರ್ಷ ಏನು ಪ್ರಶಾಂತ್ ಅವ್ರ ಜೊತೆ ದಾಂಪತ್ಯ ಜೀವನ ನಡೆಸಿ ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ, ಆ ಸಮಯದಲ್ಲಿ ನಾನು ಈಗ ತವರಿಗೆ ಹೋಗಿ ಬರ್ತೀನಿ ಅನ್ನೋ ಮಾತನ್ನ ಹೇಳಿ ಹೋದವಳು ವಾಪಸ್ ಬರ್ದೇನೆ ಅಲ್ಲಿ ಹೋಗಿ ರಘು ಅಂತ ಹೇಳಿ ಅವರನ್ನ ಮದುವೆ ಆದ್ಮೇಲೆ ಇಷ್ಟೆಲ್ಲ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕುಮಾರ್, ಓಕೆ, ಥ್ಯಾಂಕ್ ಯು ಬಸವಲಿಂಗಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಹಣಕ್ಕಾಗಿ 4 ಮದುವೆಯಾಗಿ ವಂಚನೆ ಮಾಡಿರುವಂಥ ವಂಚಕೀಯ ಕಥೆ ಇದು. ಸೊ ಮೋಜಿಗಾಗಿ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಮಾಡಿಕೊಳ್ಳುವಂಥ ಕೆಲಸ ಈಕೆಯದು. ಕುಟುಂಬಸ್ಥರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ದಾವಣಗೆರೆ ಒಬ್ಬ ಹುಡುಗನನ್ನು ಮದುವೆ ಆಗುವಂಥ ಸಂದರ್ಭದಲ್ಲಿ ಆ ಹುಡುಗಿಯ ಜೊತೆಗೆ ಅವ್ರ ತಂದೆಯವರು ಕೂಡ ಇರ್ತಾರಂತೇಳಿ ನಮ್ಮ ಪ್ರತಿನಿಧಿಯವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಈಕೆಯ ಜೊತೆ ಇವರ ಕುಟುಂಬಸ್ಥರು ಕೂಡ ಸಾಥ್ ಕೊಡ್ತಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ಮನೆಯವರಿಗೆ ಒಪ್ಪಿಸಿ 1.5 ವರ್ಷಗಳ ಕಾಲ ಇವರು ಜೊತೆಲಿ ಇರ್ತಾರೆ. ತದನಂತರ ನಾನು ಊರಿಗೆ ಹೋಗ್ತೀನಿ, ತವರೂರಿಗೆ ಹೋಗ್ತೀನಿ ಅಂತೇಳಿ ಅಲ್ಲಿ ಹೋಗಿ ಮತ್ತೊಬ್ಬರನ್ನ ಮದುವೆ ಆಗೋದು ಒಂಥರ ಇದು ಸಿನಿಮಾ ಕಥೆ ಆಯಿತು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.